ಅದರಿಂದ ಇವತ್ತು ಇಲ್ಲೇ ಉಳಿಸಿ ನನ್ನ ಕೈಲಾದ ಮಟ್ಟಿಗೆ ರಾಜ್ಯ ಇನ್ನೂ ಕೆಲವು ದಿನ ನಾನು ಜನತೆಯ ಸಮಸ್ಯೆಗಳನ್ನ ಮುಂದಿಟ್ಟುಕೊಂಡು ಹೋರಾಟ ಮಾಡತಕ್ಕಂಥ ಒಂದು ಮನಸ್ಸಿನಲ್ಲಿ ದೃಢ ಸಂಕಲ್ಪ ಮಾಡಿದ್ದೇನೆ. ಆಯ್ತು ಅಂತ ಹೇಳಿ ಅದನ್ನ ಮನೆಯಲ್ಲಿ ಜನಗಳ ಸಮಸ್ಯೆ ಮತ್ತು ಯಾವ ರೀತಿ ತುಂಬಾ ಹದಗೆಟ್ಟಿದೆ ಇದರ ಬಗ್ಗೆ ನಾನು ಅದೇ ಮೊನ್ನೆ ಹೇಳಿದ್ದೇನೆ. 20ನೇ ತಾರೀಕು ನಿಮ್ಮನ್ನು ಭೇಟಿ ಮಾಡ್ತೀನಿ. ಎಲ್ಲ ಮೀಡಿಯಾಗಳನ್ನ ನಮ್ಮ ಪಕ್ಷದ ಕಚೇರಿಗೆ 2-3 ನಿಮಿಷ ಕಾರ್ಯಕ್ರಮ ರಾಜ್ಯದ ಸಮಸ್ಯೆಗಳ ಬಗ್ಗೆ ದೇಶದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಪ್ರೈಮ್ ಮಿನಿಸ್ಟ್ರು ಮೆಸೇಜ್ ಕಳಿಸಿದ್ದಾರೆ. ಪ್ರೈಮ್ ಮಿನಿಸ್ಟ್ರು ಪರ್ಸನಲ್ ಆಗಿ ಮಾತಾಡಿದ್ರು. ಪ್ರೈಮ್ ಮಿನಿಸ್ಟ್ರು ಸ್ವೀಡನ್ ಇಂದ ತುಂಬಾ ಒಳ್ಳೆ ಮೆಸೇಜ್ ಕಳಿಸ್ತಾರೆ. ಇಲ್ಲಿ ಅನೇಕ ಸ್ನೇಹಿತರು ಅವರ ಅಭಿಮಾನಿಗಳು ಎಲ್ಲ ಪಟ್ಟಿ ಮಾಡಿದ್ದಾರೆ. ಇಬ್ಬರು ಮುಖ್ಯಸ್ಥರು ಯಡಿಯೂರಪ್ಪರು ಅವರೇ ಮಾತಾಡ್ತಾರೆ. ಈ ಅನೇಕರು ಈ ಹುಡುಗಿ ಅವರ ಹೀಗೆ ಇನ್ನೂ ಸಾಯಂಕಾಲ ಇನ್ನೂ 65 ವರ್ಷ ದೀರ್ಘವಾದ ರಾಜಕೀಯ ಜೀವನದಲ್ಲಿ ಜನ ಎಷ್ಟು ಗುರುತಿಸ್ತಾರೋ ಅದು ನನ್ನ ಸಮಸ್ಯೆ ಇಲ್ಲ. ಅದು ಹೋರಾಟ ಮಾಡೋದು ನನ್ನ ಮುಂದೆ ಕೆಲಸ. 28ರ ಚುನಾವಣೆ ಎನ್ಡಿಎನಲ್ಲಿ ಒಂದು ಮೈನರ್ ಪಾರ್ಟ್ನರ್ ಅಂದ್ರೆ ರೀಜನಲ್ ಪಾರ್ಟ್ನರ್. ನಾವು ಮೋದಿಯಂತೆ ನಮ್ಮ ಸಂಬಂಧ ಶಾಂತಿ ಸಂಬಂಧ ಇದರಲ್ಲಿ ಯಾವ ಬಿಕ್ಕಟ್ಟು ಬರೋದಿಲ್ಲ. ನಾನು ಈ ಹೋರಾಟದಲ್ಲಿ ಯಾವುದೇ ಕ್ಲಿಷ್ಟ ಸಮಸ್ಯೆಗಳು ಕೂತು ಬಗೆಹರಿಸಿಕೊಂಡು ಹೋರಾಟ ಮಾಡ್ತಕ್ಕಂಥ ದೃಢ ವಿಶ್ವಾಸ ಇದೆ. ಅವರ ಬಳಿ ನನ್ನ ಸಂಬಂಧ ಇರೋದ್ರಿಂದ ನನಗೆ ಯಾವುದೇ ಅದರಿಂದ ಈ ರಾಜ್ಯದಲ್ಲಿ ದಕ್ಷಿಣದಲ್ಲಿ ನಿನ್ನೆ ಹೇಳ್ತಾ ಇದ್ದೆ ಕಾಂಗ್ರೆಸ್ ಕೇರಳ ಕರ್ನಾಟಕ ತೆಲಂಗಾಣಕ್ಕೆ ಮಾತ್ರ ಸುದ್ದಿತಾ ಇದ್ವಿ. ಇದು ನೋಡೋಣ ಏನಾಗುತ್ತೆ ಅಂತ ನಾನು ಮಾತಾಡೋದಿಲ್ಲ. ಆ ಟೈಮ್ ಬಂದಾಗ ಕೊನೆಯದಾಗಿ ಕಾರ್ಯಕರ್ತರಿಗೆ ನಿಷ್ಠೆಯಿಂದ ನಮ್ಮ ಪಕ್ಷದ ಕಾರ್ಯಕರ್ತರು ಶಿಸ್ತಿನ ಸಿಪಾಯಿಗಳಾಗಿ ಪಕ್ಷದ ಕೆಲಸವನ್ನು ನಿಷ್ಠೆಯಿಂದ ಮಾಡಿ ಪ್ರತಿ ತಾಲೂಕು ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ಅವರು ಏನು ಜವಾಬ್ದಾರಿಯನ್ನ ಕುಮಾರಸ್ವಾಮಿ ಅವರಿಗೆ ವಹಿಸಿಕೊಟ್ಟಿದ್ದಾರೆ ಆ ಕೆಲಸವನ್ನು ನಿಷ್ಠೆಯಿಂದ ಮಾಡಬೇಕು. ನಾನು ಅವರಲ್ಲಿ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.